ರಿಮೈನಿಂಗ್ 9 ವಿಷಯ ಅದಾವ. ಯಾರ ಕೈ ಎತ್ತಿರಿ ಕೈ ಎತ್ತಿರಿ. ನೀವು ಕೈ ಎತ್ತಿದ್ರೆ ರ್ಯಾಂಡಮ್ಲಿ ನಾನೇ ಕರೆದು ಬಿಡ್ತೇನೆ. ಅವಾಗ ಎಲ್ಲರಿಗೂ ಕೂತದ, ಹೌದಿಲ್ಲ? ಕೈ ಬನ್ನಿ ಮೇಡಮ್, ನೀವು ಬನ್ನಿ. ಹೆಣ್ಮಕ್ಳು 3 ಅವಕಾಶ ರೀ, ಮಂದಿ ಕಮ್ಮದಾರ ಅವರು. ಹೆಣ್ಮಕ್ಳು 7 ಅವಕಾಶ. ಚಪ್ಪಾಳೆ ನೋಡ್ರಿ. ತಮ್ಮ ಹೆಸರು ಮೇಡಮ್? ಶಾಲೆಯಲ್ಲಿ ಮಕ್ಕಳ ಪ್ರತಿದಿನ ಹಾಜರಾತಿ ಅವಶ್ಯಕತೆ ಇದೆಯೇ? ಓಕೆ, ಇದ್ರ ಬಗ್ಗೆ ಮಾತಾಡ್ತಾರ. ಮುಂದಿನವ್ರು ತಯಾರಾಗ್ರಿ. ಮನೆಯಲ್ಲಿ ಅಭ್ಯಾಸ ಏನ್ ಗೊತ್ತಾಗತ್ತೆ, ಶಾಲೆಯಲ್ಲಿ ಪ್ರತಿದಿನವೂ ಟೀಚರ್ ಪಾಠ ಮಾಡ್ತಾರೆ. ಒಂದು ಶಿಲೆಯನ್ನ ಕೆತ್ತಿದ್ರೆ ಹೇಗೆ ಅದು ಮೂರ್ತಿ ಆಗುತ್ತದೆಯೋ ಹಾಗೆ ಶಾಲೆಗೆ ಬಂದರೆ ಮಕ್ಕಳು ಒಂದು ಒಳ್ಳೆಯ ಶಿಲೆಯಾಗಿ ಶಾಲೆಗೆ ಬರುವುದರಿಂದ ಅವರ ಒಳ್ಳೆಯ ಸಮಾಜದಲ್ಲಿ ವ್ಯಕ್ತಿಗಳಾಗಿ ಜಾಣರಾಗಿ ಬಾಳ್ವೆ ಮಾಡ್ತಾರೆ. ಆದ್ದರಿಂದ ಪ್ರತಿದಿನ ಮಕ್ಕಳು ಶಾಲೆಗೆ ಬರಲೇಬೇಕು. ಅವಶ್ಯಕತೆ ಬಿದ್ದಾಗ ಮಾತ್ರ ಮನೆಯಲ್ಲಿದ್ದು ಹಿರಿಯರ ಮತ್ತು ಪಾಲಕರ ಮಾತುಗಳನ್ನು ಕೇಳಿ ಸರಿಯಾದ ರೀತಿಯಲ್ಲಿ ಸಮಾಜದಲ್ಲಿ ಮಕ್ಕಳು ಒಳ್ಳೆಯ ವಿದ್ಯಾರ್ಥಿಗಳಾಗಿ ಶಾಲೆಯ ಮತ್ತು ಊರಿನ ಹೆಸರನ್ನು ಅವರು ತರಬೇಕು. ಮತ್ತು ಮಕ್ಕಳಿದ್ದಾಗ ಶಾಲೆಗೆ ಬರದೆ ಮನೆಯಲ್ಲಿರುವುದಕ್ಕೆ ಆಗುತ್ತದೆ ಇಲ್ಲ, ಮನೆಯಲ್ಲೇ ಇರುವುದಕ್ಕೆ ಅವರಿಗೆ ಒಂದು ಕಾಲಾವಕಾಶ ಇರುತ್ತದೆ. ಆ ಅವಧಿ ಬಂದಾಗ ಅವರು ಮನೆಯಲ್ಲಿದ್ದು ತಮ್ಮ ವ್ಯವಹಾರ ಜ್ಞಾನಗಳನ್ನು ಮಾಡುತ್ತಾ ಜೀವನವನ್ನು ಸಾಗಿಸಬಹುದು. ಧನ್ಯವಾದಗಳು.